ಸ್ನೇಹಿತರೆ, SSBಯಲ್ಲಿ ಖಾಲಿ ಇರುವಂತಹ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಆಗೈತೆ ನೋಡ್ರಿ. ಇಲ್ಲಿ SSB ಅಂದ್ರೆ ನೋಡ್ರಿ ಸಶಸ್ತ್ರ ಸೀಮಾ ಬಲ. ಟೋಟಲ್ ಆಗಿ 404 ವೇಕೆನ್ಸಿ ಅದಾವ. ಮತ್ತು ಅಪ್ಲಿಕೇಶನ್ ನೋಡ್ರಿ ಪುರುಷರು ಹಾಕ್ಬೋದು. ಸೊ ಇದ್ರ ಜೊತೆಗೆ ಮಹಿಳಾ ಅಭ್ಯರ್ಥಿಗಳು ಇಬ್ಬರಿಗೂ ಅವಕಾಶ ಇದ್ದಿರ್ತೈತಿ. ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ಇಲ್ಲಿ ನೋಡ್ರಿ 9/5/2026 ಅಂದ್ರೆ ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ ಬರೋದಾದ್ರೆ 7/6/2026 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ನಿಮ್ಗೆ ನೋಡ್ರಿ ಇದು ಅಪ್ಲೈ ಲಿಂಕ. ಸೊ ಇದ್ರ ಜೊತೆಗೆ ಇದನ್ನ PDF ಎರಡೂ ಕೂಡ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಯಾಕಂದ್ರೆ ಕ್ವಾಲಿಫಿಕೇಶನ್ ಆಗಿತ್ತಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಈಸಿ ಆಕೈತಿ. ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಬರೋದಾದ್ರೆ ಇಲ್ಲಿ ನೋಡ್ರಿ ಇದಕ್ಕೆ ಯಾವುದೇ ರೀತಿಯಾಗಿ ಒಂದೇದು ಎಕ್ಸಾಮ್ ಇರಂಗಿಲ್ಲ. ಅಪ್ಲಿಕೇಶನ್ ಯಾರು ಹಾಕ್ಬೋದಪ್ಪ ಅಂತಂದ್ರೆ ಇಲ್ಲಿ 10th ಪಾಸ್ ಆಗಿರ್ಬೇಕು. ಇದ್ರ ಜೊತೆಗೆ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೇಕು. ಇಲ್ಲಿ ಟೋಟಲ್ ಆಗಿ 28 ಕ್ರೀಡೆ ಅದಾವ. ಈ 28 ಕ್ರೀಡೆಯೊಳಗೆ ನೀವೇನಾದ್ರೂ ಭಾಗವಹಿಸಿ ಏನಾದ್ರೂ ಅಚೀವ್ಮೆಂಟ್ ಮಾಡಿದ್ರಿ ಅಂದ್ರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ನಿಮ್ಗೆ ಕ್ರೀಡೆಗಳ ಅದನ್ನ ಮುಂದೆ ತಿಳಿಸ್ಕೊಡ್ತದ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತ ಬರ್ರಿ. ಯಾಕಂದ್ರೆ ನೋಡ್ರಿ ಗೌರ್ಮೆಂಟ್ದು ಏನೇ ನೋಟಿಫಿಕೇಶನ್ ಕಾಲ್ಪಾರ್ ಮಾಡ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನೋ, ವಿತ್ ಈಸಿಯಾಗಿ ತಿಳಿಸ್ತಾ ಹೋಗಿರ್ತಿರ್ತನೋ. ಇಲ್ಲಿ ನೋಡ್ರಿ ಯಾವಾಗಂದ್ರೆ ನೋಟಿಫಿಕೇಶನ್ ಬಂದೈತೆ ಅಂದ್ರೆ ಇಲ್ಲಿ 8/5/2026 ನೋಟಿಫಿಕೇಶನ್ ಬಂದೈತಿ. ಮತ್ತು 9/5/2026 ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗೈತಿ. ಈಗಾಗಲೇ ಅಪ್ಲಿಕೇಶನ್ ಡೇಟ್ ಈಗಾಗಲೇ ಏನೈತಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿರ್ತೈತಿ. ನಿಮಗೆ ಆಗಲೇ ತಿಳಿಸ್ಕೊಟ್ಟಂತೆ ಇಲ್ಲಿ ನೋಡ್ರಿ ಟೋಟಲ್ ಆಗಿ 404 ವೇಕೆನ್ಸಿ. ಟೋಟಲ್ ಆಗಿ 404 ವೇಕೆನ್ಸಿ ಇದಾವೆ. ಮತ್ತು ಅಪ್ಲಿಕೇಶನ್ ಇದಕ್ಕೆ ಆಲ್ ಓವರ್ ಇಂಡಿಯಾದವರು ಹಾಕ್ತಾರೆ. ಹಂಗೆ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅವಕಾಶ ಇದ್ದಿರ್ತೈತಿ. ನಮ್ಮ ಕರ್ನಾಟಕದ ಅಭ್ಯರ್ಥಿ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿರಿ. ಇಲ್ಲಿ ನೋಡ್ರಿ ಟೋಟಲ್ ಆಗಿ 28 ಏನೈತಿ ಕ್ರೀಡೆ ಅದಾವ ಅಂತ ಹೇಳಿನ. ಟೋಟಲ್ ಆಗಿ 28 ಕ್ರೀಡೆ ಅದಾವ. ಇಲ್ಲಿ ನೋಡ್ರಿ ಒಂದೇದ ಆರ್ಚರಿ. ಇದ್ರೊಳಗೆ ಟೋಟಲ್ ಆಗಿ 7 ವೇಕೆನ್ಸಿ. ಟೋಟಲ್ ಆಗಿ 7 ವೇಕೆನ್ಸಿ. ಇಲ್ಲಿ ಯಾರು ಇದನ್ನೇನು ನೋಡಬೇಡ್ರಿ, ಇದನ್ನ ಮುಂದೆ ತಿಳಿಸ್ಕೊಡ್ತಾನ. ಇಲ್ಲಿ ನೋಡ್ರಿ ನೀವು ಕನ್ಫ್ಯೂಸ್ ಮಾಡ್ಕೋತೀರಿ, ನಿಮಗೆ ಈಸಿಯಾಗಿ ಮುಂದೆ ತಿಳಿಸ್ಕೊಡ್ತಾನ. ಇಲ್ಲಿ ಮೆನ್ ಆಯ್ತು. ಮತ್ತು ಹುಮೇನದಾಗ ನೋಡ್ರಿ ಟೋಟಲ್ ಆಗಿ ಇದ್ರೊಳಗೆ 7 ವೇಕೆನ್ಸಿ. ಸೊ ಅದೇ ರೀತಿ ಅಥ್ಲೆಟಿಕ್ ಒಳಗೆ ಟೋಟಲ್ ಆಗಿ 20 ವೇಕೆನ್ಸಿ, ಅದು ಮೇಲ್ದವ್ರಿಗೆ. ಮತ್ತು ವುಮೆನ್ದವ್ರಿಗೆ ನೋಡ್ರಿ ಟೋಟಲ್ ಆಗಿ 22 ವೇಕೆನ್ಸಿ. ಟೋಟಲ್ ಆಗಿ 22 ವೇಕೆನ್ಸಿ. ಸೊ ಅದೇ ರೀತಿಯಾಗಿ ಸ್ವಿಮ್ಮಿಂಗ್ ಮೆಣ್ಣದವರಿಗೆ ಇಲ್ಲಿ ಟೋಟಲ್ ಆಗಿ 5 ವೇಕೆನ್ಸಿ. ಟೋಟಲ್ ಆಗಿ 5 ವೇಕೆನ್ಸಿ. ಸೊ ಅದೇ ರೀತಿಯಾಗಿ ನೋಡ್ರಿ ಡೈವಿಂಗ್ ಇದ್ರೊಳಗೂ ಕೂಡ ಮೆಣ್ಣದವ್ರಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದ್ರೊಳಗೆ 7 ವೇಕೆನ್ಸಿ. ಮತ್ತು ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗತ್ತಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತನು, ಕಮೆಂಟ್ ಕೂಡ ಮಾಡಿರಿ ನಿಮಗೆ ಏನಾದರೂ ಕನ್ಫ್ಯೂಸ್ ಆಗತ್ತಿತ್ತಂದ್ರೆ. ಮತ್ತು ಸ್ವಿಮ್ಮಿಂಗ್ ಹುಮೇಣದವ್ರಿಗೆ ನೋಡ್ರಿ ಹುಮೇಣದವ್ರಿಗೆ 2 ಟೋಟಲ್ ಆಗಿ ಇದ್ರೊಳಗೂ ಕೂಡ 5 ವೇಕೆನ್ಸಿ. ಮತ್ತು ಅದೇ ರೀತಿಯಾಗಿ ಡೈವಿಂಗ್ ಹುಮೇಣದವ್ರಿಗೆ ಟೋಟಲ್ ಆಗಿ 7 ವೇಕೆನ್ಸಿ. ಇದನ್ನ PDF ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಶೇರ್ ಮಾಡಿರ್ತೀನಿ ನೋಡ್ರಿ, ಅಲ್ಲಿ ನೀವು ಜಾಯ್ನ್ ಆಗಿರಿ. ಈ PDF ಅಲ್ಲಿ ಇದಿರ್ತೈತಿ. ಯಾಕಂದರೆ ಇದು ಒಂದೊಂದಾಗಿ ಟೋಟಲ್ ಆಗಿ 28 ಏನೈತಿ ಕ್ರೀಡೆ ಬರ್ತಾವೆ. ಟೋಟಲ್ ಆಗಿ 28 ಹೇಳಾಕತ್ತಿ ಅಂದ್ರೆ ವಿಡಿಯೋ ಭಾಳ ಲಾಂಗ್ ಆಕೈತಿ. ಸೊ ಅದಕ್ಕಾಗಿ PDF ಅಲ್ಲಿ ಶೇರ್ ಮಾಡಿದ್ನು. ನೀವು ಜಾಯ್ನ್ ಇದ್ರೆ ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಕೈತಿ, ಅಲ್ಲಿ ಜಾಯ್ನ್ ಆಗ್ರಿ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಬರೋದಾದ್ರೆ ನಿಮಗೆ ಏನು ಹೇಳಿ ಅಂದ್ರೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ ಅಂತ ಹೇಳಿ. ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ. ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಅಂದ್ರೆ ಇದಕ್ಕೆ ಟೋಟಲ್ ಆಗಿ 5 ಸ್ಟೇಜ್ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಇದಕ್ಕೆ ಟೋಟಲ್ ಆಗಿ 5 ಸ್ಟೇಜ್. ಈಗ ಒಂದೇದು ನೋಡ್ರಿ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿರಿ ಅಂದ್ರೆ ಸ್ಟಾರ್ಟಿಂಗ್ ಯಾವ ರೀತಿಯಾಗಿ ಇರ್ತೈತಿ ಅಂದ್ರೆ ಒಂದೇದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. ಒಂದೇದನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದ್ದಿರ್ತೈತಿ. ಅದರೊಳಗೆ ಏನೇನು ಡಾಕ್ಯುಮೆಂಟ್ಸ್ ಅಂದ್ರೆ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಸರ್ಟಿಫಿಕೇಟ್ ವಿತ್ 10th ಮಾರ್ಕ್ಸ್ ಕಾರ್ಡ್. ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಅಚೀವ್ಮೆಂಟ್ ಅಂದರೆ ಯಾವ ಸ್ಪೋರ್ಟ್ ಇಲ್ಲಿ ಎಲ್ಲಿ ಭಾಗವಹಿಸಿದ ಸರ್ಟಿಫಿಕೇಟ್ ಬೇಕಂದ್ರೆ ನಿಮ್ಗೆ ಎಲ್ಲಿ ಭಾಗವಹಿಸಿದ ಸರ್ಟಿಫಿಕೇಟ್ ಬೇಕಂದ್ರೆ ಇಲ್ಲಿ ನೋಡ್ರಿ ಅದನ್ನು ಕೂಡ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಇಂಟರ್ನ್ಯಾಷನಲ್ ಅಲ್ಲಿ ಭಾರತವನ್ನು ಪ್ರತಿನಿಧಿಸಿ ಏನಿದೆ ಯಾವುದಾದ್ರೂ ಒಂದು ಗೇಮ್ಸ್ನಲ್ಲಿ ಅಲ್ಲಿ ಆಟವನ್ನು ಆಡಿರಬೇಕು. ಒಂದೇದ ಇಂಟರ್ನ್ಯಾಷನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಯಾವುದಾದ್ರೂ ಗೇಮ್ಸ್ ಆಡಿದ್ರಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸರ್ಟಿಫಿಕೇಟ್ ಇದ್ದಿರ್ತೈತಿ. ಒಂದೇದಾಯ್ತು. ಸೊ ಅದೇ ರೀತಿ ಎರಡನೇದು ನೋಡ್ರಿ ನ್ಯಾಷನಲ್ ಚಾಂಪಿಯನ್ಸ್ನಲ್ಲಿ ಮೆಡಲ್ ಗೆದ್ದಿರಬೇಕು. ನ್ಯಾಷನಲ್ ಚಾಂಪಿಯನ್ಸ್ನಲ್ಲಿ ಮೆಡಲ್ ಗೆದ್ದಿದ್ರಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಎರಡನೇದ. ಸೊ ಅದೇ ರೀತಿಯಾಗಿ ನೋಡ್ರಿ ಖೇಲೋ ಇಂಡಿಯಾ ಗೇಮ್ಸ್ನಲ್ಲಿ ಮೆಡಲ್ ಗೆದ್ದಿರಬೇಕು. ಖೇಲೋ ಇಂಡಿಯಾ ಗೇಮ್ಸ್ನಲ್ಲಿ ಮೆಡಲ್ ಗೆದ್ದಿದ್ರೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು.
ಸೊ ಇದಾಯ್ತು. 4ನೇದು ನೋಡ್ರಿ, SGFI ಸ್ಕೂಲ್ನಲ್ಲಿ ಮೆಡಲ್ ಗೆದ್ದಿರಬೇಕು. SGFI ಸ್ಕೂಲ್ನಲ್ಲಿ ಮೆಡಲ್ ಗೆದ್ದಿರಬೇಕು. 4ನೇದಾಯ್ತು. ಸೊ ಅದೇ ರೀತಿ 5ನೇದು ನೋಡ್ರಿ, ನ್ಯಾಷನಲ್ ಸ್ಕೂಲ್ ಗೇಮ್ಸ್ನಲ್ಲಿ ಸ್ಟೇಟ್ ಸ್ಕೂಲ್ ಟೀಮ್ ಪ್ರತಿನಿಧಿಸಿರಬೇಕು. ಈಗ ಯಾವುದಾದ್ರು ಸ್ಕೂಲ್ ಅಥವಾ ಕಾಲೇಜ್ ಒಳಗೆ ಏನೈತಿ ಸ್ಟೇಟ್ ಲೆವೆಲ್ ಥರ ಏನಾದ್ರೆ ನೀವು ಪೈಪೋಟಿ ನೀಡಿದ್ದಂದ್ರೆ ಅಲ್ಲಿ ಥರ ಏನಾದ್ರೆ ಹೋಗಿದ್ರಿ ಅಂದ್ರೆ ನಿಮ್ಗೆ ಸರ್ಟಿಫಿಕೇಟ್ ಇದ್ದಿರ್ತೈತಿ. ಆದಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ ಟ್ರೈನಿಂಗ್ ಇರ್ತೈತಿ. ಟ್ರೈನಿಂಗ್ ಎಲ್ಲಿ ಇರ್ತೈತಿ ಅಂದ್ರೆ ಟ್ರೈನಿಂಗ್ ಅಂದ್ರೆ ಏನು ಟ್ರೈನಿಂಗ್ ಅಂದ್ರೆ ಇದು ಸ್ಕಿಲ್ ಟೆಸ್ಟ್ ಅದ. ನೀವೇನಾದ್ರೆ ಭಾಗವಹಿಸಿದ್ರೆ ನಿಮ್ಗೆ ಈಗ ಏನಾದ್ರೆ ಯಾವ್ದಾರ ಒಂದು ಸ್ವಿಮ್ಮಿಂಗ್, ಈ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಅಂತ ತೆಗೆದುಕೊಂಡ್ರೆ ನೀವು ಅದ್ರೊಳಗೆ ಈಸಾಗಿ ಎಷ್ಟು ಸ್ಪೀಡ್ ಇದ್ರಿ, ನೀವು ಏನೋ ಸ್ಟೇಟ್ ಲೆವೆಲ್ ತನಕ ಏನಾದ್ರು ಭಾಗವಹಿಸಿದ್ರಿ ಅಂದ್ರೆ ನಿಮ್ಗೆ ಅವಾರ್ಡ್ ಅಥವಾ ಏನಾದ್ರು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅದನ್ನೇ ಏನೈತಿ ಹೊಳ್ಳಿ ಟ್ರೈ ಮಾಡೋದು. ಈಗ ರನ್ನಿಂಗ್ ತೆಗೆದುಕೊಂಡ್ರೆ ಏನೈತಿ, ರನ್ನಿಂಗ್ ಎಷ್ಟು ನಿಮಿಷನಾಗ ಓಡಿದ್ದೆ ಅವಾಗ ಅದನ್ನೇ ಏನೈತಿ ಸ್ಕಿಲ್ ಟೆಸ್ಟ್ ಒಳಗೆ ಈಗ ಮತ್ತೇನೈತಿ ಚೆಕ್ ಮಾಡ್ತಾರೆ. ಅದೇ ಟ್ರೈನಿಂಗ್ ಇರ್ತೈತಿ. ಎಲ್ಲಿ ಇರ್ತೈತಿ ಅಂದ್ರೆ ಬೆಂಗಳೂರೊಳಗೆ ಟ್ರೈನಿಂಗ್ ಇರ್ತೈತಿ. ಸೊ ಇದಾಯ್ತು. ಮತ್ತು ವಯಸ್ಸು ಬಗ್ಗೆ ಬರೋದಾದ್ರೆ ಎಷ್ಟು ವಯಸ್ಸಿದ್ದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಈಗ ಮಿನಿಮಮ್ ಇದಕ್ಕೆ 18 ವರ್ಷ ಮತ್ತು ಮ್ಯಾಕ್ಸಿಮಮ್ 23 ವರ್ಷ ವಯಸ್ಸಿದ್ದಿರ್ತೈತಿ. ಇದ್ರ ಜೊತೆಗೆ ಏಜ್ ರಿಲ್ಯಾಕ್ಷನ್ ಕೂಡ ಇದ್ದಿರ್ತೈತಿ. ಈಗ SC/ST ವರ್ಗದ ಅಭ್ಯರ್ಥಿಗಳು ಇದ್ರಂದ್ರೆ 5 ವರ್ಷ ತನಕ ವಯಸ್ಸಿನ ಸಡಲಿಕೆ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ OBC ಅವ್ರು ಇದ್ರಂದ್ರೆ 3 ವರ್ಷ ಇದ್ದಿರ್ತೈತಿ. ಸೊ ಇದಾಯ್ತು. ಮತ್ತು ಟೋಟಲಾಗಿ 28 ಕ್ರೀಡೆ ಅದಾವ. ಟೋಟಲಾಗಿ 404 ವೇಕೆನ್ಸಿ. ನಿಮ್ಗೆ PDF ವಿತ್ ಅಪ್ಲೈ ಲಿಂಕ್ ಎರಡೂ ಕೂಡ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರೋದು ನೋಡಿರಿ. ಈ PDF ನೋಡಿಬೇಡ್ರಿ, ಭಾಳ ಕನ್ಫ್ಯೂಸ್ ಆಕೈತಿ. ನೀವು PDF ನೋಡಿರಿ ಅಂದ್ರೆ ಅದ್ರೊಳಗೆ ನಿಮ್ಗೆ ಏನೂ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ, ಅಷ್ಟು ಕನ್ಫ್ಯೂಸ್ ಐತೆ ಅದು PDF. ಸೊ ಅದಕ್ಕಾಗಿ ಈಸಿಯಾಗಿ ತಿಳಿಸ್ಕೊಟ್ಟನು. ನಿಮಗೆ ಇದನ್ನು ಬಿಟ್ಟು ಏನೇ ಡೌಟು ವಿತ್ ಏನಾದ್ರೂ ಕನ್ಫ್ಯೂಸ್ ಆಗತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ರಿಪ್ಲೈ ಕೊಡೋದನ್ನು. ಮತ್ತು ಇದೇ ರೀತಿಯಾಗಿ ಜಾಬ್ಸ್ ಬಗ್ಗೆ ಡೈಲಿ ಅಪ್ಡೇಟ್ ಬಿಡಾಕ ಮಿಸ್ ಮಾಡಲಾದ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತ ಬರ್ರಿ. ಯಾಕಂದ್ರೆ ಏನೇ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಶನ್ ಕನ್ಫರ್ಮ್ ಮಾಡ್ರೆ ನಿಮಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.